ಮಲೆನಾಡ ಮನೆ ಅಂಗಳದಿ ಮನಗಳನ್ನು ಪಸರಿಸುವ ಶಿಕ್ಷಣ ವ್ಯವಸ್ಥೆ, ಮಕ್ಕಳ ಮುದ್ದಾದ ದುಡಿಯ ಮಕರಂದ ಹೂಗಳ ಸಾರ ಹಿಂಡುವ ಸುವ್ಯವಸ್ಥೆ, ಗುಯಿ ಗುಯಿ ಸದ್ದು ಮಾಡುತ್ತ ನಮಗೆಲ್ಲ ಜೇನಿನ ಸರಿ ಉಳಿಸಿ ಕಳೆಯುವಲ್ಲಿ ಮಕ್ಕಳು ಬಾಲ್ಯಾವಸ್ಥೆ. ಅವಿರತ ಅಪರಿಮಿತ ಅವಿಚ್ಛಿನ್ನ ಪ್ರಯತ್ನ ತೋರಿ ಅಜ್ಞಾನವ ಅಳಿಸಿ ಸುಜ್ಞಾನದೆಡೆಗೆ ಕೊಂಡೊಯ್ಯುವ ಶಿಕ್ಷಕರೇ ಇಲ್ಲಿ ಜ್ಞಾನದ ವ್ಯವಸ್ಥೆ. ತಾಲೂಕು ಜಿಲ್ಲೆ ರಾಜ್ಯದೆಡೆಗೆ ಹೆಸರಾಗುತ್ತಿದೆ, ಅದುವೇ ನಮ್ಮ ಸ್ಯಾನ್ತೋಮ್ ಶಾಲೆ ಎಂಬ ಸಂಸ್ಥೆ. ವೇದಿಕೆಯ ಮೇಲೆ ಆಸೀನರಾದಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿ.ಸಿ. ಸಿಸ್ಟರ್ ಅವರೇ ಹಾಗೂ ಮ್ಯಾನೇಜರ್ ಸಿಸ್ಟರ್ ಅನಿತಾ ಸಿಸ್ಟರ್ ಅವರೇ ಹಾಗೂ ಅನಿತಾ ಸಿಸ್ಟರ್ ಮತ್ತೆ ನನ್ನ ಆತ್ಮೀಯ ಪೋಷಕರೇ, ನನ್ನ ಸಹೋದ್ಯೋಗ ಮಿತ್ರರೇ, ನನ್ಮಯ ಮುದ್ದು ಮಕ್ಕಳೇ, ಈ ದಿನ ನಾವು ವೇದಿಕೆಯಲ್ಲಿ ಸೇರಿರುವ ಕಾರಣ ಎಲ್ಲರಿಗೂ ತಿಳಿದಿದೆ. ನಾವು 2023-24ನೇ ಸಾಲಿನ ಶೈಕ್ಷಣಿಕ ಪ್ರಗತಿಯಲ್ಲಿ ಅತ್ಯುನ್ನತ ಶ್ರೇಣಿಯ ಜೊತೆಗೆ ನಾವು ಇವತ್ತು ಸಭೆಯನ್ನ ಕರೆಯುವುದರ ಜೊತೆಗೆ ಮಕ್ಕಳು ಪಾಲಕರ ಜೊತೆಗೆ ನಿಂತಿದ್ದೀವಿ. ನಾವು 2023-24ನೇ ಸಾಲಿನ ಶೈಕ್ಷಣಿಕ ಪ್ರಗತಿಯಲ್ಲಿ ದಾಖಲೆಯನ್ನ ಸೃಷ್ಟಿಸಿದ್ದೀವಿ. ಇಷ್ಟು ದಿನ ಈ ವರ್ಷ ಇಡೀ ವರ್ಷದಲ್ಲಿ ನಮ್ಮ ಶಾಲೆಯ ಮಕ್ಕಳನ್ನ ಹುರಿದುಂಬಿಸಿ ಮತ್ತೆ ತಂದೆ ತಾಯಿಯನ್ನ ತೊರೆದು ಶಾಲೆಗೆ ಬರುವಂತಹ ಮಕ್ಕಳಿಗೆಲ್ಲ ಅಪ್ಪನಂತೆ ಬಲವ ತೋರಿ, ಅಮ್ಮನಂತೆ ಒಲವ ತೋರಿ, ದೈವದಂತೆ ಘನವ ತುಂಬಿ ನಮ್ಮ ಸಂಸ್ಥೆಯನ್ನ ಎಲ್ಲರನ್ನ ಸಮಾನ ಮನಸ್ಥಿತಿಯಿಂದ ಹೊಗಳೋದ್ರ ಜೊತೆಗೆ ತಮ್ಮ ಮಾರ್ಗದರ್ಶನವನ್ನು ನೀಡೋದ್ರ ಜೊತೆಗೆ ಉತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾದಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿ.ಸಿ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಮೊದಲಿಗೆ ಅಭಿನಂದನೆಯನ್ನ. ಹಾಗೆ ಹೊರತಾದ ಮಣ್ಣಿಗೆ ಮೃದುವಾದ ಹಾಕಿ ಸೇರಿಸಿ ಅದಕ್ಕೆ ಬೇಕಾದಷ್ಟು ನೀರು ಬೆರೆಸಿ ತಪ್ಪಿದರು ಬಡಿದರು ಹರಿಯದೆ ಅದರೊಳಗಿ ಮೂಲದಿಂದ ತಿಳಿದ ಕೆಜಿ ಶಿಕ್ಷಕರಿಂದ 9ನೇ ತರಗತಿಯೊಳಗೆ ಪಾಠ ಬೋಧನೆ ಮಾಡಿ ಮೌಲ್ಯಾತ್ಮಕ ಶಿಕ್ಷಣವನ್ನ ಬೋಧಿಸಿದ ಎಲ್ಲ ಶಿಕ್ಷಕರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಮೂಲಕ ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಹಾಗೆ ಮಕ್ಕಳು ನಾನಿವತ್ತು ಕ್ಲಿಯರ್ ಹೇಳ್ತೀನಿ, ಯಾವ ಟೀಚರ್ ಅಂತ ಗೆಸ್ ಮಾಡ್ಬೇಕು, ಓಕೆನಾ? ಇವತ್ತು ನನಗೆ SLC ಸಬ್ಜೆಕ್ಟ್ ಅನ್ನ ಬೋಧಿಸುವಂತಹ ಟೀಚರ್ಗೆ ಗೌರವ ಸಮರ್ಪಣೆಯನ್ನ ಮಾಡುವಂಥದ್ದು ಆ ಒಂದು ಭಾಗ್ಯ ನನಗೆ ಒದಗಿ ಬಂದ್ರೆ ನೋಡೋಣ ಯಾರು ಗೆಸ್ ಮಾಡ್ತೀರಾ. A² + 2AB + AB² ಓಕೆ, ಎಲ್ಲರಿಗೂ ಗೊತ್ತಿದೆ ಯಾರು? ಸಂತೋಷ್ ಸರ್. ಅತಿ ಹೆಚ್ಚು ಸೀನಿಯರ್ಸ್ ಅನ್ನ ಬ್ಲಾಕ್ ಬೋರ್ಡ್ಗೆ ಬಳಸಿ ಗೊಂದಲ ಗುಡಿಸಿ ಎಂದು ತಿಳಿ ಹೇಳುವ ನಗುವಿನ ಮಾಸ್ಟರ್ ನಮ್ಮ ಸಂತೋಷ್ ಸರ್. ನಮ್ಮ ಶಾಲೆಯಲ್ಲಿ 2023-24ನೇ ಸಾಲಿನಲ್ಲಿ ಒಟ್ಟು 51 ವಿದ್ಯಾರ್ಥಿಗಳಿಗೂ ಆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನ ಮನಸ್ಥಿತಿಯಿಂದ ಪಾಠ ಬೋಧನೆಯನ್ನ ಎಲ್ಲ ಶಿಕ್ಷಕರು ಮಾಡಿದ್ದಾರೆ. ಆದರೂ ಸಹಿತ ಅದರಲ್ಲಿ ಕೇವಲ ಕೆಲವು ಮಕ್ಕಳು ಮಾತ್ರ ಏನಾಗಿದೆ, ಅತ್ಯುನ್ನತ ಶ್ರೇಣಿಯನ್ನ ಗಳಿಸಿದ್ದಾರೆ. ಅದರಲ್ಲಿ ನಮ್ಮ ಗಣಿತ ಮ್ಯಾಥಮೆಟಿಕ್ಸ್ ವಿಷಯ ಇದೆಯಲ್ಲ, ಇದು ರಿಸಲ್ಟ್ ಅದ್ಭುತವಾಗಿ ಬಂದಿದೆ. ಇಡೀ ತಾಲೂಕಿಗೆ 100ಕ್ಕೆ 100 ಅಂಕ ಗಳಿಸಿದಂತ ಒಬ್ಬ ವಿದ್ಯಾರ್ಥಿ ಇದ್ದಾಳೆ. ಅದು ನಮ್ಮ ಶಾಲೆ ಮಾತ್ರ ಅಂತ ಹೇಳ್ಬೋದು. ನಮ್ಮ ಶಾಲೆಯ ವಿದ್ಯಾರ್ಥಿ ಮಾತ್ರ 100ಕ್ಕೆ 100 ಅಂಕಗಳನ್ನ ಗಳಿಸಿದ್ದಾಳೆ. ಅಂತ ಒಂದು ಸಾಧನೆಯನ್ನ ಮಾಡೋದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಂತಹ ಸಂತೋಷವನ್ನ ವೇದಿಕೆಗೆ ಗೌರವಿಸಬೇಕು ಅಂತ ಹೇಳಿ ಆಹ್ವಾನಿಸಿಕೊಳ್ತಿದ್ದೇನೆ. ಸಂತೋಷ ಪ್ಲೀಸ್. ಹಾಗೆ ನಮ್ಮ ಶಾಲೆಯ ನೆಕ್ಸ್ಟ್ ಈಗ ನಾವು ನೀರಿಗೆ ಕನ್ನಡದಲ್ಲಿ ಅಂತೀವಿ ನೀರು ಅಂತ ಕರಿತೀವಿ, ಹಿಂದಿಲಿ ಪಾನಿ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ವಾಟರ್ ಅಂತ ಕರಿತೀವಿ. ಹಾಗೆ ಇವ್ರದೇ ಭಾಷೆಯಲ್ಲಿ ಬೇರೆ ಶಬ್ದವನ್ನೇ ಬಳಸ್ತಾರೆ. ಯಾಕೆ ಗೊತ್ತಾ? H2O ಅಂತ ಹೇಳಿ. ಆಮೇಲೆ CO2 ಇನ್ವಾಲ್ಡ್ ರಿಯಾಕ್ಷನ್ ಅಂತಾರೆ. ಯಾವ ಟೀಚರು? ಶ್ರೀದೇವಿ. ಪದಗಳಿಗೂ ಅರ್ಥವ ಕೊಟ್ಟು ಅರ್ಥಗಳಾಗದ ಫಾರ್ಮುಲಾಗಳಿಗೆ ಲ್ಯಾಬ್ ಎಂಬ ಹೆಸರಿಟ್ಟು ಅಷ್ಟಾದರೂ ಏನು ತಿಳಿಯದೆ ತಲೆ ಕೆರೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಪಾಸ್ ಪ್ಯಾಕೇಜ್ ಅನ್ನಿಟ್ಟು ಕೊನೆಗೆ ಎಲ್ಲರೂ ಬೆರಗಾಗುವಂತೆ ಸೈನ್ಸ್ ರಿಸಲ್ಟ್ ಅನ್ನ ಕೊಟ್ಟು ಸ್ಮಾರ್ಟ್ ಸೈನ್ಸ್ ಟೀಚರ್ ಎನಿಸಿಕೊಂಡಂತ ಶ್ರೀಮತಿ ಶ್ರೀದೇವಿ ಟೀಚರ್ ಅವರು ಸಾಧನೆಯನ್ನ ಮಾಡೋದಕ್ಕೆ ಮಕ್ಕಳಿಗೆ ತುಂಬಾ ಒಳ್ಳೆಯ ಮಾರ್ಗದರ್ಶನ ನೀಡೋದ್ರ ಜೊತೆಗೆ
ಸತತ ಪ್ರಯತ್ನವನ್ನ ಮಾಡಿದರೆ ಇಡೀ ರಾಜ್ಯದಲ್ಲಿ ಮತ್ತೆ ಇಡೀ ತಾಲೂಕಿನಲ್ಲಿ ನಮ್ಮ ಸೈನ್ಸ್ ಟೀಚರ್ ಸಹ ಹೆಸರನ್ನ ಪಡ್ಕೊಂಡಿದ್ದಾರೆ. ನಾವು ಸುತ್ತಮುತ್ತ ಸುಮಾರು ಶಾಲೆಗಳನ್ನ ನೋಡ್ತೀವಿ, ಹೈಸ್ಕೂಲ್ ಶಾಲೆಗಳನ್ನ. ಆದ್ರೆ ನಮ್ಮ ಸೊರಬ ತಾಲೂಕಿನಲ್ಲಿ 2 ವಿದ್ಯಾರ್ಥಿಗಳು ಮಾತ್ರ ಸೈನ್ಸ್ ನಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಆ 2 ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಮಕ್ಕಳಾಗಿದ್ದು ಅಂತ ಒಳ್ಳೆಯ ಮಾರ್ಗದರ್ಶನವನ್ನ ನೀಡಿದಂತ ಶ್ರೀಮತಿ ಶ್ರೀದೇವಿ ಟೀಚರ್ ಅನ್ನ ವೇದಿಕೆಯ ಮೇಲೆ ಆಹ್ವಾನಿಸಿಕೊಳ್ಳುತ್ತಿದ್ದೇನೆ. ಅವರಿಗೂ ಸಹ ನಮ್ಮ ಶಾಲೆಯ ಸಿಸ್ಟರ್ ಆದ ನವೀನಾ ಸಿಸ್ಟರ್ ಅವರು ಗೌರವವನ್ನ ಸಮರ್ಪಣೆ ಮಾಡಬೇಕು ಅಂತೇಳಿ ಅವರಿಗೆ ವಿನಂತಿಸುತ್ತೇನೆ. ಪ್ರತಿದಿನ ಬೆಳಗ್ಗೆ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ಶಾಲೆಗೆ ಬರ್ತಾರಲ್ಲ, ಬೆಳಗ್ಗೆ ಅಮ್ಮ ಅಡುಗೆ ಮಾಡಿ ಟಿಫನ್ ಮಾಡ್ತಾ ಇರ್ತಾರೆ, ಲೇಟ್ ಆಗ್ತಾ ಇರುತ್ತೆ, ಯೂನಿಫಾರ್ಮ್ ಸಿಕ್ಕಿರಲ್ಲ, ಅಮ್ಮ ಕೂಗ್ತಾರೆ ಅಡುಗೆ ಮನೆಯಲ್ಲೇ ಅಂತ ಕಪಾಟಿನ ಯಾವುದೋ ಮೂಲೆ ಸಂದೆ ಇಟ್ಟಿದ್ರೆ ಯೂನಿಫಾರ್ಮ್ ಹಾಕೊಂಬ ಅಂತೇಳಿ. ನಮಗೆಲ್ಲ ಗೊತ್ತಿದೆ, ಕಪಾಟಿನ ಸಂದೆ ಗೊತ್ತಿದೆ, ಬಾಗಿಲು ಸಂದೆ ಗೊತ್ತಿದೆ ಅಲ್ಲ, ಈ ಸಂಧಿಗಳು ಮಾತ್ರ ಗೊತ್ತು. ಬಟ್ ತರಗತಿಯಲ್ಲಿ ಲೋಕ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತೇಳಿ ಯಾರು ಹೇಳೋದು? ಚಳುವಳಿಯ ಚೈತನ್ಯ ದಾಂಗುಡಿಯಂತಿರುವ ಕನ್ನಡ ಭಾಷೆಯ ಪದಪುಂಜಗಳಿಗೆ ಭಾವನೆಯನ್ನು ಕೊಡಿಸಿ ಮಕ್ಕಳಿಗೆ ಪಾಠವ ಬೋಧಿಸಿ ಒಲವ ತೈಲದಿಂದ ಜ್ಞಾನದ ದೀಪಿಗೆಯ ಬೆಳಗಿಸಿ ಪ್ರತಿ ವರ್ಷವೂ ಉತ್ತಮ ಫಲಿತಾಂಶ ನೀಡುತ್ತಾ ಅವಿರತ ಪ್ರಯತ್ನ ತೋರುತ್ತಾ ಮೇಲು ಧ್ವನಿಯಲ್ಲಿ ನಗೆಯನ್ನ ಬೀರುತ್ತಾ ಮಾತೃವಿನಂತೆ ಮಾತೃಭಾಷೆ ಬೋಧಿಸುವ ಶ್ರೀಮತಿ ಶೋಭಾ ಟೀಚರ್ ಅವರು ಸಹ ಉತ್ತಮ ಪ್ರಯತ್ನದೊಂದಿಗೆ 125 ಅಂದ್ರೆ ಎಲ್ಲಾ ವಿಷಯಗಳಿಗೂ ಸಂಬೋಧಿಸಿದ್ರೆ ಕನ್ನಡ ವಿಷಯ 125 ಅಂಕ ಇರುತ್ತೆ. ಅಂತ 125 ಅಂಕಕ್ಕೆ 125 ಅಂಕಗಳನ್ನ 3 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಗಳಿಸಿದ್ದಾರೆ. ಅಂತ ಒಂದು ಜೊತೆಗೆ ಈ ವರ್ಷ 100ಕ್ಕೆ 100 ಅಂಕ ಸಮಾಜ ವಿಷಯದಲ್ಲಿ 5 ವಿದ್ಯಾರ್ಥಿಗಳು ಗಳಿಸಿದ್ದಾರೆ. ಅಂತ ಒಂದು ಮಾರ್ಗದರ್ಶನ ಮತ್ತೆ ಉತ್ತಮ ಬೋಧನೆಯನ್ನ ಮಾಡಿದಂತಹ ವಿದ್ಯಾ ಶಿಕ್ಷಕರನ್ನ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ಳುತ್ತಿದ್ದೇನೆ. ಅವರಿಗೆ ಸಿಸ್ಟರ್ ವಿಜಯ ಸಿಸ್ಟರ್ ಅವರು ಈ ವೇದಿಕೆಯ ಮೇಲೆ ಗೌರವವನ್ನ ಸಮರ್ಪಿಸಬೇಕೆಂದು ವಿನಂತಿಸಿಕೊಳ್ತೇವೆ. Next you, what is the tenses, verb, often speech, ಮತ್ತೆ noun, pronoun ಅಂತ ಶುರು ಮಾಡಿ ಇಂಗ್ಲಿಷ್ ನ ಟೀಚ್ ಮಾಡುವಂತ ಸಿಸ್ಟರ್ ಯಾರು? ಸ್ಯಾಂತೋಮ್ ಪ್ರಗತಿಯ ಶೈನಿಂಗ್ ಸಿಸ್ಟರ್. ಕೊಂಚ ಸ್ಟ್ರಿಕ್ಟ್ ಅನ್ಸಿದ್ರು, ಸಿಕ್ಕಾಪಟ್ಟೆ ಆಕ್ಟಿವ್ ಇವರು. ಓದಿ ಒಪ್ಪಿಸದ ಇರುವ ವಿದ್ಯಾರ್ಥಿಗಳಿಗೆ ಕಾಡದೆ ಬಿಡಲು ಇವರು. ರಿಸಲ್ಟ್ ನ ಬಗ್ಗೆ ಹಗಲಿರುಳು ಯೋಚಿಸಿದ ಎನರ್ಜಿ ಬೂಸ್ಟರ್. ಎಸ್ಎಸ್ಎಲ್ಸಿ ಮಕ್ಕಳಿಗೆ ನಿದ್ದೆ ಗಣ್ಣಲು ನೆನಪಿಗೆ ಬರುವ ಟೀಚರ್ ನಮ್ಮ ನವೀನಾ ಸಿಸ್ಟರ್. ನವೀನಾ ಸಿಸ್ಟರ್ ಅವರು ಈ ಸಾರಿ ಇಂಗ್ಲಿಷ್ ಅನ್ನ ಬೋಧನೆ ಮಾಡ್ತಿದ್ರು. ಅವರ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನ 6 ವಿದ್ಯಾರ್ಥಿಗಳು ಗಳಿಸಿದ್ದಾರೆ. ಅಂತ ಒಂದು ಉತ್ತಮ ಮಾರ್ಗದರ್ಶನವನ್ನ ನೀಡಿದಂತ ಸಿಸ್ಟರ್ ನವೀನಾ ಸಿಸ್ಟರ್ ಅವರನ್ನ ವೇದಿಕೆಯ ಮುಂಭಾಗದಲ್ಲಿ ಆಹ್ವಾನಿಸುತ್ತಿದ್ದೇನೆ. ಅವರಿಗೆ ಗೌರವ ಸಮರ್ಪಣೆಯನ್ನ ಸಿಸ್ಟರ್ ಅನಿತಾ ಸಿಸ್ಟರ್ ಅವರು ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. Okay, next, हम सब मिलकर हिंदी सीखेंगे और हिंदी लिखेंगे. चलो? Okay. ಮಂದಹಾಸದ ನವಿಯ ಸುಂದರ ಸುಲೋಚನಾ ವ್ಯಕ್ತಿ ಸ್ಯಾಂತೋಮ್ ಶಾಲೆಯ ಹಿಂದಿ ಭಾಷೆಯ ಅಮೂಲ್ಯ ಶಕ್ತಿ. 7 ಧ್ವನಿ ಸಮಾನ ಮನಸ್ಥಿತಿಯುಳ್ಳ ಸಮಯೋಕ್ತಿ ಸ್ಕೋರ್ ಮಾಡಲು ಮಕ್ಕಳ ನಂಬಿಕೆಯನ್ನ ಗಳಿಸುವುದರಲ್ಲಿ ಇವರದೇ ಅತಿಶಯೋಕ್ತಿ. ಶಿಷ್ಯಂದಿರ ಗಳಿಕೆಯೇ ಇವರ ಆಸ್ತಿ. ಇದೆಲ್ಲೇ ಎಲ್ಲ ವಿಷಯಗಳನ್ನ ಸೂಕ್ಷ್ಮದರ್ಶಿಯಂತೆ ತಿಳಿಯುವವರು ನಮ್ಮ ಜಯಶ್ರೀ ಟೀಚರ್. ಇವರು ಸಹ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಹಿಂದಿಯನ್ನ ಬೋಧನೆ ಮಾಡಿ 100ಕ್ಕೆ 100
ಇರುವಂತಹ ಮಕ್ಕಳು ಅಂದ್ರೆ 8 ಮಕ್ಕಳು ಹಿಂದಿ ವಿಷಯದಲ್ಲಿ ಇಂಥ ಅತ್ಯುತ್ತಮ